ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ದುರ್ವಾಸ ಮುನಿಗಳನ್ನು ಅಂಬರೀಷ ಮಹಾರಾಜನು ರಕ್ಷಿಸಿದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನ ಭಕ್ತನಾದವನು ಪರಮಸತ್ಯದ ಲಕ್ಷಣಗಳನ್ನು ಪೂರ್ತಿಯಾಗಿ ಅರಿತಿರುತ್ತಾನೆ. ಯಸ್ಮಿನ್ ವಿಜ್ಞಾತೆ ಸರ್ವಮೇವಂ ವಿಜ್ಞಾತಂ ಭವತಿ. ವಾಸುದೇವನ ಅರಿವು ಇರುವುದರಿಂದ ಭಕ್ತನಿಗೆ ವಾಸುದೇವ ಸೃಷ್ಟಿಯಲ್ಲಿರುವ ಎಲ್ಲವೂ ಗೊತ್ತು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅಂತಹ ಭಕ್ತನು ಈ ಐಹಿಕ ಪ್ರಪಂಚದಲ್ಲಿರುವ ಉತ್ಕೃಷ್ಟ ಸುಖಕ್ಕೆ ಕೂಡ ಹೆಚ್ಚು ಬೆಲೆಯನ್ನೇನೂ ಕೊಡುವುದಿಲ್ಲ. ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವಪಿ ತುಲ್ಯಾರ್ಥದರ್ಶಿನಃ. ನಿಷ್ಠಾವಂತ ಭಕ್ತನು ಈ ಐಹಿಕ ಪ್ರಪಂಚದ ಯಾವ ಸ್ಥಾನವನ್ನೂ ಮಹತ್ವದ್ದು ಎಂದು ಪರಿಗಣಿಸುವುದಿಲ್ಲ. ತದನಂತರ ಅಂಬರೀಷ ಮಹಾರಾಜನು ಭಕ್ತಿ ಸೇವೆಯಲ್ಲಿ ಏಳಿಗೆ ಹೊಂದಿದುದರಿಂದ ಐಹಿಕ ವಿಷಯಗಳೊಂದಿಗೆ ಜೀವಿಸಲು ಬಯಸಲಿಲ್ಲ. ಸಂಸಾರ ಜೀವನದಿಂದ ನಿವೃತ್ತನಾಗಿ ತನ್ನಷ್ಟೇ ಯೋಗ್ಯರಾಗಿದ್ದ ಮಕ್ಕಳಿಗೆ ಆಸ್ತಿಯನ್ನು ಹಂಚಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು. ಭಗವಂತನನ್ನು ಕುರಿತು ಚಿಂತಿಸುವಂತೆ ಮನಸ್ಸನ್ನು ಕೇಂದ್ರೀಕರಿಸಲೆಂದು ಕಾಡಿಗೆ ತೆರಳಿದನು. ಶ್ರೀಲ ರೂಪ ಗೋಸ್ವಾಮಿಯವರು ಪ್ರತಿಪಾದಿಸುವಂತೆ ಭಕ್ತನು ಸದಾ ಮುಕ್ತನೇ. ಅಂಬರೀಷ ಮಹಾರಾಜನು ಶುದ್ಧ ಭಕ್ತನಾದ್ದರಿಂದ ಜೀವನದ ಯಾವುದೇ ಆಶ್ರಮದಲ್ಲಿಯೂ ಮುಕ್ತನಾಗಿಯೇ ಇದ್ದ. ಇಹಾಯಸ್ಯ ಹರೇರ್ದಾಸ್ಯೇ ಕರ್ಮಣ ಮನಸಾಗಿರ ನಿಖಿಲಾಸ್ವಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಭಗವಂತನ ಸೇವೆಯೊಂದನ್ನೇ ಧ್ಯೇಯವಾಗಿರಿಸಿಕೊಂಡವನು ಜೀವನದ ಯಾವ ಸ್ಥಿತಿಯಲ್ಲಿದ್ದರೂ ಮುಕ್ತನಾಗಿಯೇ ಇರುತ್ತಾನೆ ಎಂದು ಶ್ರೀಲ ರೂಪಗೋಸ್ವಾಮಿಯವರು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಉಪದೇಶಿಸಿದ್ದಾರೆ. ಅಂಬರೀಷ ಮಹಾರಾಜನು ಯಾವುದೇ ಸ್ಥಿತಿಯಲ್ಲಿದ್ದರೂ ಮುಕ್ತನಾಗಿಯೇ ಇದ್ದ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೂ ಅವನು ಆದರ್ಶ ರಾಜನಾದ್ದರಿಂದ ಸಂಸಾರ ಜೀವನದಿಂದ ನಿವೃತ್ತಿ ಪಡೆದು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು. ಸಂಸಾರದ ಜವಾಬ್ದಾರಿಯನ್ನು ಬಿಟ್ಟುಕೊಟ್ಟು ವಾಸುದೇವನ ಪಾದಪದ್ಮದಲ್ಲಿ ಪೂರ್ಣವಾಗಿ ಧ್ಯಾನಸ್ಥನಾಗುವುದು ಜೀವಿಗೆ ಅತ್ಯವಶ್ಯಕವಾಗಿದೆ. ಅಂತಲೇ ಅಂಬರೀಷ ಮಹಾರಾಜನು ರಾಜ್ಯವನ್ನು ತನ್ನ ಮಕ್ಕಳಿಗೆ ಹಂಚಿ ಸಂಸಾರ ಜೀವನದಿಂದ ನಿವೃತ್ತನಾದನು. ಅಂಬರೀಷ ಮಹಾರಾಜನ ಈ ವಿಚಾರವನ್ನು ಸಂಕೀರ್ತನೆ ಮಾಡುವವನು ಅಥವಾ ಅಂಬರೀಷ ಮಹಾರಾಜನ ಜೀವನ ವ್ಯಾಪಾರಗಳ ನಿರೂಪಣೆಯನ್ನು ಕುರಿತು ಯೋಚಿಸುವವನೂ ಕೂಡ ಭಗವಂತನ ಶುದ್ಧ ಭಕ್ತನಾಗುವುದು ನಿಶ್ಚಯ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕುರರು ಇಲ್ಲಿ ಒಳ್ಳೆಯ ಉದಾಹರಣೆಯೊಂದನ್ನು ಉಲ್ಲೇಖಿಸುತ್ತಾರೆ. ಹೆಚ್ಚು ಹೆಚ್ಚು ಹಣ ಬೇಕೆಂದು ಕಾತರನಾಗಿರುವವನು ಲಕ್ಷಾಧಿಪತಿಯೋ ಅನೇಕ ಲಕ್ಷಗಳ ಅಧಿಪತಿಯೋ ಆದಾಗಲೂ ತೃಪ್ತನಾಗುವುದಿಲ್ಲ. ಯಾರಿಂದಲಾದರೂ ಸರಿ ಇನ್ನೂ ಹೆಚ್ಚಾಗಿ ಹಣ ಗಳಿಸಲು ಇಷ್ಟಪಡುತ್ತಾನೆ. ಭಕ್ತನಲ್ಲಿರುವ ಮನೋಧರ್ಮವೂ ಇಂತಹದ್ದೇ. ನನ್ನ ಭಕ್ತಿ ಸೇವೆಗೆ ಇಷ್ಟೇ ಮಿತಿ ಎಂದು ಯೋಚಿಸಿ ತೃಪ್ತನಾಗುವುದೇ ಇಲ್ಲ. ಭಗವಂತನ ಸೇವೆಯನ್ನು ಮಾಡಿದಷ್ಟು ಇನ್ನೂ ಸೇವೆಯನ್ನು ಮಾಡಬೇಕೆಂದು ಬಯಸುತ್ತಾನೆ. ಇದೇ ಭಕ್ತನ ಸ್ಥಿತಿ. ಮಹಾರಾಜ ಅಂಬರೀಷನು ಸಾಂಸಾರಿಕ ಜೀವನದಲ್ಲಿ ಎಲ್ಲ ವಿಧದಲ್ಲೂ ಸಾಧ್ಯಂತವಾಗಿ ಶುದ್ಧ ಭಕ್ತನಾಗಿದ್ದನು. ಅವನ ಮನಸ್ಸು ಸರ್ವೇಂದ್ರಿಯಗಳೂ ಭಕ್ತಿ ಸೇವೆಯಲ್ಲಿ ತೊಡಗಿದ್ದವು. ಸವೈ ಮನ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಅಂಬರೀಷ ಮಹಾರಾಜನ ಎಲ್ಲ ಇಂದ್ರಿಯಗಳು ಭಕ್ತಿ ಸೇವೆಯಲ್ಲೇ ತೊಡಗಿದ್ದ ಕಾರಣ ಅವನಿಗೆ ಸ್ವಯಂ ತೃಪ್ತಿ ಇತ್ತು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಹೃಷೀಕೇಣ ಹೃಷೀಕೇಶ ಸೇವನಂ ಭಕ್ತಿರುಚ್ಯತೆ. ವ್ಯಾಪಾರಿ ಮನುಷ್ಯನು ಸಂಪದ್ಭರಿತನಾಗಿದ್ದರೂ ಸಹ ಇನ್ನಷ್ಟು ಗಳಿಸಬೇಕೆಂದು ಯತ್ನಿಸುವ ರೀತಿಯಲ್ಲಿಯೇ ಅಂಬರೀಷ ಮಹಾರಾಜನು ತನ್ನೆಲ್ಲ ಇಂದ್ರಿಯಗಳನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸಿದ್ದರೂ ಸಹ ತನ್ನ ಮನೆಯನ್ನು ತ್ಯಜಿಸಿದನು. ಅನಂತರ ತನ್ನ ಮನಸ್ಸನ್ನು ಕೃಷ್ಣನ ಪಾದಪದ್ಮದಲ್ಲಿ ಕೇಂದ್ರೀಕರಿಸಲು ಕಾಡಿಗೆ ತೆರಳಿದನು. ಇನ್ನೂ ಹೆಚ್ಚು ಹೆಚ್ಚಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುವ ಮನೋಧರ್ಮ ಅತ್ಯುನ್ನತ ಶ್ರೇಷ್ಠತೆಗೆ ಏರಿಸುತ್ತದೆ. ಕರ್ಮವೇದಿಕೆಯಲ್ಲಿ ಹೆಚ್ಚು ಹೆಚ್ಚು ಹಣವನ್ನು ಬಯಸುವ ವ್ಯಾಪಾರಿ ಮನೋಭಾವದ ಮನುಷ್ಯ ಬದ್ಧನಾಗಿ ಸಿಲುಕಿ ಹಾಕಿಕೊಳ್ಳುವ ಹಾಗೆ ಇತ್ತ ಭಕ್ತನು ಹೆಚ್ಚು ಹೆಚ್ಚಾಗಿ ಬಿಡುಗಡೆ ಹೊಂದುತ್ತಾನೆ. ಮಹಾಭಕ್ತ ಅಂಬರೀಷ ಮಹಾರಾಜನ ಜೀವನ ವ್ಯಾಪಾರವನ್ನು ಕೇಳಿಸಿಕೊಂಡವರು ನಿಶ್ಚಯವಾಗಿಯೂ ಮುಕ್ತರಾಗುತ್ತಾರೆ ಅಥವಾ ತಡಮಾಡದೆ ಭಕ್ತರಾಗುತ್ತಾರೆ. ಮಹಾರಾಜ ಅಂಬರೀಷನ ವಂಶಜರನ್ನು ವರ್ಣಿಸಿದ ಬಳಿಕ ಶುಕಮುನಿಗಳು ಶಶಾದನಿಂದ ಮಾಂಧಾತನವರೆಗೆ ಎಲ್ಲ ರಾಜರುಗಳನ್ನು ಬಣ್ಣಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಸೌಭರಿ ಮಹರ್ಷಿಯು ಮಾಂಧಾತನ ಪುತ್ರಿಯರನ್ನು ಮದುವೆಯಾದ ಬಗೆಯನ್ನು ಅವರು ವರ್ಣಿಸಿದ್ದಾರೆ. ಸೌಭರಿ ಋಷಿಯು ಯಮುನಾ ನದಿಯ ಮಡುವಿನಲ್ಲಿ ಮುಳುಗಿ ತಪೋಮಗ್ನನಾಗಿದ್ದನು. ಆಗ ಅವನು ಮೀನಿನ ಜೋಡಿಯೊಂದು ಮೈಥುನದಲ್ಲಿ ಮಗ್ನವಾಗಿದ್ದನ್ನು ಕಂಡನು. ಹೀಗೆ ಅವನು ಸುರತ ಸಂಪ್ರೀತಿಯನ್ನು ಗ್ರಹಿಸಿದನು. ಆ ಕಾಮನೆಯಿಂದ ಪ್ರೇರಿತನಾಗಿ ಅವನು ರಾಜನಾದ ಮಾಂಧಾತನಿದ್ದಲ್ಲಿಗೆ ಹೋದನು. ರಾಜಕುಮಾರಿಯರಲ್ಲಿ ಒಬ್ಬಳನ್ನು ಬೇಡಿದನು. ಈ ಬೇಡಿಕೆಗೆ ಉತ್ತರವಾಗಿ ರಾಜನು ಹೇಳಿದನು, ಬ್ರಾಹ್ಮಣನೇ,
ನನ್ನ ಹೆಣ್ಣು ಮಕ್ಕಳು ಅವರ ಇಷ್ಟಕ್ಕೆ ತಕ್ಕಂತೆ ಗಂಡನನ್ನು ಆಯ್ದುಕೊಳ್ಳಲಿ. ಮಾಂಧಾತನು ಮಥುರೆಯ ರಾಜ. ಸೌಭರಿ ಋಷಿಯು ಯಮುನಾ ನದಿಯ ಮಡುವಿನಲ್ಲಿ ಮುಳುಗಿ ತಪೋಮಗ್ನನಾಗಿದ್ದನು. ಆತನಿಗೆ ವಿವಾಹವಾಗುವ ಬಯಕೆಯಾದಾಗ ಅವನು ನೀರಿನಿಂದ ಹೊರಬಂದನು. ರಾಜಕುಮಾರಿಯರಲ್ಲಿ ಒಬ್ಬಳನ್ನು ತನಗೆ ಮದುವೆ ಮಾಡಿಕೊಡುವಂತೆ ಕೇಳಲು ರಾಜನಾದ ಮಾಂಧಾತನಲ್ಲಿಗೆ ಹೋದನು. ಸೌಭರಿ ಮುನಿಯು ತನ್ನಲ್ಲೇ ಈ ರೀತಿಯಾಗಿ ಯೋಚಿಸಿದನು: ನಾನು ಮುಪ್ಪಿನಿಂದಾಗಿ ದುರ್ಬಲನಾಗಿದ್ದೇನೆ. ನನ್ನ ಕೂದಲು ಹಣ್ಣಾಗಿದೆ, ಚರ್ಮ ಸುಕ್ಕುಗಟ್ಟಿದೆ, ತಲೆ ಸದಾ ಕಂಪಿಸುತ್ತಿದೆ. ಮೇಲಾಗಿ ನಾನೊಬ್ಬ ಯೋಗಿ. ಆದ್ದರಿಂದ ಲಲನೆಯರು ನನ್ನನ್ನು ಮೆಚ್ಚಲಾರರು. ರಾಜನು ನನ್ನನ್ನು ಹೀಗೆ ತಿರಸ್ಕರಿಸಿದ್ದರಿಂದ ಸುರನಾರಿಯರೂ ಬಯಸುವ ರೀತಿಯಲ್ಲಿ ನನ್ನ ಮೈಯನ್ನು ಮಾಟಗೊಳಿಸುವೆನು. ಆ ಬಳಿಕ ಸೌಭರಿ ಮುನಿಯು ಒಳ್ಳೆಯ ನವತರುಣನಾದನು, ಸುಂದರ ಪುರುಷನಾದನು. ಆಗ ದೂತನು ಅವನನ್ನು ಅರಮನೆಯ ಅಂತಃಪುರಕ್ಕೆ ಕರೆದೊಯ್ದನು. ಅದು ಅತ್ಯಂತ ಸಮೃದ್ಧವಾಗಿತ್ತು. ಎಲ್ಲ 50 ರಾಜಕುಮಾರಿಯರು ಅವನೊಬ್ಬನನ್ನೇ ಮದುವೆಯಾದರು. ಸೌಭರಿ ಮುನಿಯು ಮಂತ್ರಗಳನ್ನು ಪರಿಪೂರ್ಣವಾಗಿ ಪಠಿಸುವುದರಲ್ಲಿ ಪರಿಣತನಾದನು. ತನ್ನ ಘೋರ ತಪಶ್ಚರ್ಯೆಯ ಫಲವಾಗಿ ಸಮೃದ್ಧ ಸದನವನ್ನು ಪಡೆದನು. ಅಲ್ಲಿ ಉಡುಗೆಗಳು ತೊಡುಗೆಗಳು ಇದ್ದವು. ಚೆನ್ನಾಗಿ ಬಟ್ಟೆ ತೊಟ್ಟು ಅಲಂಕರಿಸಿಕೊಂಡಿದ್ದ ಸೇವಕಿಯರು ಸೇವಕರು ಇದ್ದರು. ನಾನಾ ಬಗೆಯ ಉದ್ಯಾನಗಳು, ನಿರ್ಮಲ ಜಲದ ಸರೋವರಗಳು, ಹೂತೋಟಗಳು ಇದ್ದವು. ಉದ್ಯಾನದಲ್ಲಿ ನಾನಾ ಬಗೆಯ ಹೂವುಗಳು ಪರಿಮಳ ಬೀರಿದ್ದವು. ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಿದ್ದವು. ದುಂಬಿಗಳು ಝೇಂಕಾರ ಮಾಡುತ್ತಿದ್ದವು. ಅಲ್ಲಿ ವೃತ್ತಿನಿರತ ಗಾಯಕರು ನೆರೆದಿದ್ದರು. ಸೌಭರಿ ಮುನಿಯ ಸದನದಲ್ಲಿ ಮೃದು ತಲ್ಪಗಳು, ಸುಖಾಸನಗಳು, ಆಭರಣಗಳು, ಸ್ನಾನಗೃಹಗಳು ಸಮೃದ್ಧವಾಗಿದ್ದವು. ನಾನಾ ಬಗೆಯ ಗಂಧಾನುಲೇಪನಗಳು, ಹೂಮಾಲೆಗಳು, ರುಚಿಕರ ಖಾದ್ಯಗಳೂ ಇದ್ದವು. ಹೀಗೆ ಸಮೃದ್ಧ ಪರಿಕರಗಳ ಮಧ್ಯೆ ಮುನಿಯು ತನ್ನ ಹೆಂಡತಿಯರ ಗುಂಪಿನೊಂದಿಗೆ ಸಂಸಾರ ವ್ಯವಹಾರದಲ್ಲಿ ನಿರತನಾಗಿದ್ದನು. ಸೌಭರಿ ಋಷಿಯು ಮಹಾಯೋಗಿ. ಯೋಗಸಿದ್ಧಿಯು ಅಷ್ಟೈಶ್ವರ್ಯಗಳನ್ನು ಒದಗಿಸಿಕೊಡುತ್ತದೆ. ಅಣಿಮ, ಲಘಿಮ, ಮಹಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಕಾಮಾವಸಾಯಿತ ಇವೇ ಅಷ್ಟಸಿದ್ಧಿಗಳು. ಸೌಭರಿ ಮುನಿಯು ತನ್ನ ಯೋಗಸಿದ್ಧಿಯ ಪ್ರಭಾವದಿಂದ ಲೌಕಿಕ ಅನುಭೋಗದ ಪರಾಕಾಷ್ಠೆಯನ್ನು ಮೆರೆದನು. ಸಾಮಾನ್ಯ ಲೋಕ ವ್ಯವಹಾರದಿಂದ ಏನೆಲ್ಲ ಐಹಿಕ ಸಮೃದ್ಧಿಯನ್ನು ಸಂಪಾದಿಸಬಹುದೋ ಅದನ್ನು ಮಂತ್ರಗಳ ಮೂಲಕ ಗೂಢಮಾರ್ಗದಿಂದಲೂ ಸಾಧಿಸಬಹುದು. ಮಂತ್ರಪಠಣದಿಂದ ಸೌಭರಿ ಮುನಿಯು ಐಹಿಕ ಸಮೃದ್ಧಿಯನ್ನು ಸಂಪಾದಿಸಿದನು. ಆದರೆ ಅದು ಜೀವನದ ಪರಿಪೂರ್ಣತೆಯಲ್ಲ. ಮುಂದೆ ಕಾಣುವಂತೆ ಸೌಭರಿ ಮುನಿಯು ಐಹಿಕ ಸಮೃದ್ಧಿಯಿಂದ ತುಂಬ ಅತೃಪ್ತನಾದನು. ಹಾಗಾಗಿ ಎಲ್ಲವನ್ನೂ ತ್ಯಜಿಸಿದನು. ಅವನು ಅಂತಿಮ ಯಶಸ್ಸನ್ನು ಸಾಧಿಸಲು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಮತ್ತೆ ಕಾಡಿಗೆ ಹೋದನು. ಆತ್ಮತತ್ವವಿತ್ ಅಲ್ಲದವರು, ಅಂದರೆ ಬದುಕಿನ ಆಧ್ಯಾತ್ಮಿಕ ಮೌಲ್ಯವನ್ನು ಅರಿಯದೇ ಇರುವವರು, ಬಾಹ್ಯ ಪ್ರಪಂಚದ ಸಮೃದ್ಧಿಯಿಂದ ತೃಪ್ತರಾಗಬಹುದು. ಆದರೆ ಆತ್ಮತತ್ವವಿತ್ ಆಗಿರುವವರು ಐಹಿಕ ಸಮೃದ್ಧಿಯ ಪ್ರೇರಣೆಗೆ ಒಳಗಾಗುವುದಿಲ್ಲ. ಈ ಉಪದೇಶವನ್ನು ಸೌಭರಿ ಮುನಿಯ ಬದುಕು ಮತ್ತು ಕಾರ್ಯಗಳಿಂದ ನಾವು ಪಡೆಯಬಹುದಾಗಿದೆ. ಸಪ್ತದ್ವೀಪಗಳ ಅಖಂಡ ಭೂಮಂಡಲದ ರಾಜನಾದ ಮಾಂಧಾತನು ಸೌಭರಿ ಮುನಿಯ ಗೃಹ ಸಮೃದ್ಧಿಯನ್ನು ಕಂಡು ಬೆಕ್ಕಸಬೆರಗಾದನು. ತಾನು ಇಡೀ ಜಗತ್ತಿನ ಚಕ್ರವರ್ತಿಯೆಂಬ ಒಣಜಂಭವನ್ನು ಬಿಟ್ಟುಬಿಟ್ಟನು. ಪ್ರತಿಯೊಬ್ಬನಿಗೂ ತನ್ನ ಸ್ಥಾನದ ಗರ್ವ ಇರುತ್ತದೆ. ಆದರೆ ಇಲ್ಲಿ ದಿಗಿಲುಗೊಳಿಸುವ ಅನುಭವವಿತ್ತು. ಸೌಭರಿ ಮುನಿಯ ಐಹಿಕ ಸುಖದ ಸಮೃದ್ಧಿಯ ವಿಸ್ತಾರವನ್ನು ಕಂಡು ಇಡೀ ಜಗತ್ತಿನ ಸಾರ್ವಭೌಮನು ಸೋಲನ್ನು ಅನುಭವಿಸಿದ್ದನು. ಈ ರೀತಿ ಸೌಭರಿ ಮುನಿಯು ಈ ಲೌಕಿಕ ಪ್ರಪಂಚದಲ್ಲಿ ಇಂದ್ರಿಯ ಸುಖವನ್ನು ಅನುಭೋಗಿಸಿದನು. ಆದರೆ ಅವನು ತೃಪ್ತನಾಗಲೇ ಇಲ್ಲ. ಹೇಗೆಂದರೆ ನಿರಂತರವಾಗಿ ಸುರಿಯುವ ಆಜ್ಯಧಾರೆ ಅಗ್ನಿಯನ್ನು ಎಂದಿಗೂ ಆರಿಸಲಾರದು. ಐಹಿಕ ಬಯಕೆ ಉರಿಯುವ ಬೆಂಕಿಯಿದ್ದಂತೆ. ಬೆಂಕಿಗೆ ನಿರಂತರವಾಗಿ ಜಿಡ್ಡಿನ ಹನಿಗಳನ್ನು ಸುರಿಯುತ್ತಿದ್ದರೆ ಅದು ಮತ್ತಷ್ಟು ಹೊತ್ತಿ ಉರಿಯುವುದೇ ವಿನಃ ಎಂದೂ ನಂದುವುದಿಲ್ಲ. ಐಹಿಕ ಬಯಕೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಐಹಿಕ ಒತ್ತಾಸೆಗಳನ್ನು ತಣಿಸಲು ಪ್ರಯತ್ನಿಸುವ ನೀತಿ ಎಂದೂ ಯಶಸ್ವಿಯಾಗಲಾರದು. ಆಧುನಿಕ ನಾಗರಿಕತೆಯಲ್ಲಿ ಪ್ರತಿಯೊಬ್ಬನೂ ಆರ್ಥಿಕ ಅಭಿವೃದ್ಧಿಯಲ್ಲಿ ತೊಡಗಿದ್ದಾನೆ. ಅದು ಪ್ರಾಪಂಚಿಕ ಅಗ್ನಿಯಲ್ಲಿ ನಿರಂತರವಾಗಿ ಜಿಡ್ಡನ್ನು ಸುರಿಯುವ ಇನ್ನೊಂದು ಕ್ರಮ ಅಷ್ಟೆ. ಪಾಶ್ಚಾತ್ಯ ದೇಶಗಳು ಐಹಿಕ ನಾಗರಿಕತೆಯ ಶೃಂಗವನ್ನು ತಲುಪಿವೆ. ಆದರೆ ಈಗಲೂ ಜನರು ಅತೃಪ್ತರಾಗಿಯೇ ಇದ್ದಾರೆ. ಕೃಷ್ಣ ಪ್ರಜ್ಞೆಯೇ ನಿಜವಾದ ತೃಪ್ತಿ. ಇದನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ಅಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ: ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಾಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ನಾನು ಎಲ್ಲ ಯಜ್ಞಗಳ ಹಾಗೂ ತಪಶ್ಚರ್ಯಗಳ ಅಂತಿಮಧ್ಯೇಯ, ಎಲ್ಲ ಲೋಕಗಳ ಹಾಗೂ ದೇವತೆಗಳ ಪರಮಪ್ರಭು, ಸಕಲ ಜೀವಿಗಳ ಹಿತೈಷಿ ಹಾಗೂ ಪೋಷಕ ಎಂಬುದನ್ನು ತಿಳಿದು
ಋಷಿಗಳು ಐಹಿಕ ಸಂಕಟಗಳ ನೋವನ್ನು ಕಳೆದುಕೊಂಡು ಶಾಂತಿಯನ್ನು ಪಡೆಯುವರು. ಆದ್ದರಿಂದ ಪ್ರತಿಯೊಬ್ಬನೂ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬೇಕು. ನಿಯಾಮಕ ತತ್ವಗಳನ್ನು ಸಮರ್ಪಕವಾಗಿ ಅನುಸರಿಸುವ ಮೂಲಕ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಬೇಕು. ಆಗ ಆತ ಶಾಂತಿ ಮತ್ತು ಜ್ಞಾನಸಹಿತವಾದ ಶಾಶ್ವತ ಆನಂದಮಯ ಜೀವನವನ್ನು ಪಡೆಯುವನು. ಸೌಭರಿ ಮುನಿಯ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.